ಹಾಯ್ ಹಲೋ ಫ್ರೆಂಡ್ಸ್, ಬರೀ KGD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ನೋಡ್ರಿ ನಾವು ಆಲೂ ಪರೋಟ ಮಾಡೋದು ಹೇಳ್ತೀನಿ ರೀ. ನಮ್ಮ ಮನೆಯಾಗ ನಾವು ಈ ಥರ ಮಾಡ್ತೀವಿ ನೋಡ್ರಿ. ನಾನು ಅರ್ಧ KG ಅಷ್ಟು ಆಲೂಗಡ್ಡಿನ ಕುದಿಸ್ಕೊಂಡು ಅದ್ರ ಮ್ಯಾಗಿನ ಇರುವಂಥ ಸಿಪ್ಪಿನೆಲ್ಲ ತೆಗೆದಿಟ್ಕೊಂಡ್ರಿ. ಇನ್ನೊಂದು ಕಡೆ ನಾನು ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಮಾಡೋ ಮುಂದೆ ಇದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೋಬೋದು, ನಡೀತದೆ. ಈಗ ನೋಡ್ರಿ ನಾನು ಪೂರನು ಗೋಧಿ ಹಿಟ್ಟೊಳಗೆ ನಾದಿದ್ದೀನಿ. ಚಪಾತಿ ಹಿಟ್ಟು ನಾದಿಟ್ಕೊಂಡು ಇನ್ನೊಂದು ಕಡೆ ನಾವು ಕುದಿಸಿದಂಥ ಆಲೂಗಡ್ಡಿನ ಚೆನ್ನಾಗಿ ಕೈಲೇನ ಸ್ಮ್ಯಾಶ್ ಮಾಡ್ಕೊತೀವಿ. ನೀವು ಬೇಕಂದ್ರೆ ನಿಮ್ಮ ಅದು ಪಾವ್ ಭಾಜಿ ಮಾಡುವಂಥ ಮುಗುಚೂರು ಇರ್ತೈತಲ್ಲ ಅದರಲ್ಲೇನೂ ಮುಗುಚ್ಕೋಬೋದು. ಈಗ ನೋಡ್ರಿ ಸ್ಮ್ಯಾಶರ್ಲೇನೂ ಮಾಡ್ಕೋಬೋದು. ಇದಕ್ಕೆ ನಾನು ಆಮ್ಚೂರು ಪೌಡ್ರ್, ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಗರಂ ಮಸಾಲೆ, ಇಷ್ಟು ಮಸಾಲೆನ ನಾನು ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆಗೆ ಹಾಕ್ಕೊತೀನಿ. ಈಗ ನೋಡಿ ಸ್ವಲ್ಪ ಹೂವು ಆಗಿದ್ದೀರಿ. ಇವತ್ತು ನಮ್ಮ ಗಿಡದೊಳಗೆ ಇಷ್ಟು ಹೂವನ್ನ ಹರ್ಕೊಂಬಂದಿದ್ದೆ ನನ್ನ ಮಗಳು. ಇನ್ನೊಂದು ಕಡೆ ನಾನು ಇದಕ್ಕೆ ಉಳ್ಳಾಗಡ್ಡಿ ಬೇರೆದಕ್ಕೆ ಹೆಚ್ಚಿದ್ದೆ, ಅದು ಬೇರೆ ಮಾಡೋದು ಕ್ಯಾನ್ಸಲ್ ಆಗಿದ್ದಕ್ಕೆ ಆ ಉಳ್ಳಾಗಡ್ಡಿ ನಾನು ಮತ್ತು ಕೊತ್ತಂಬರಿ ಹಾಕ್ಕೊತೀನಿ. ಇದಕ್ಕೆ ನಾನು ಅಜ್ಜಿಯವ್ರದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಳಸ್ತೀನಿ. ನಿಮ್ಮ ಮನ್ಯಾಗ ಅವೈಲೇಬಲ್ ಇದ್ರೆ ಮನ್ಯಾಗೂ ಜಡ್ಸಿ ಹಾಕ್ಕೋಬೋದು, ಅಲ್ಲ ಒಳ್ಳೆಯದು. ಈ ಥರ ಮಾಡಿಟ್ಕೊಂಡು ಈಗ ನೋಡಿ ಹಿಟ್ಟೊಳಗೆ ಒಂದು ನಾನು ಉಳ್ಳಿ ಚಪಾತಿ ಹಿಟ್ಟಿಂತ ಸ್ವಲ್ಪ ಸಣ್ಣ ಉಳ್ಳಿ ತೊಗೊಂಡಿದ್ವಿ. ನಾವು ಉಳ್ಳಿ ಎಷ್ಟು ತೊಗೋತೇವೆ ನಮ್ದು ಆಲೂದ ಸಾರಣನೂ ಅಷ್ಟೇ ಇರಬೇಕು ರೀ. ಸಾರಣ ಹೆಚ್ಚಿಗೆ ಆಗಿ ಅದು ಚಪಾತಿ ಹಿಟ್ಟಿನ ಉಳ್ಳಿ ಕಡಿಮೆ ಆತಂದ್ರೆ ಆಲೂ ಪರೋಟ ಭಾಳ ಕಟ್ ಆಗ್ತಾವ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಚೆಂದಂಗೆ ಆಲೂನ ತುಂಬ್ಕೊಂಡು ನಾನು ಅದ್ರ ಮ್ಯಾಗ ಬಂದಂಥ ಹಿಟ್ಟನ್ನು ತೆಗಿತೇನೆ ರೀ. ಎಕ್ಸ್ಟ್ರಾ ಆದರೆ ಇಲ್ಲಾಂದ್ರೆ ಅಲ್ಲೇ ಹೊಳಿಸ್ಬಿಟ್ಟೇನೆ. ಈಗ ನೋಡಿರಿ ನಮ್ಮದು ಆಲೂ ಪರೋಟ ಲಟ್ಟಿಸ್ಕೊತೇನೆ ರೀ. ಇದಕ್ಕೊಂಚೂರು ಹೆಚ್ಚಿಗೆ ಹಿಟ್ಟು ಹಚ್ಚಿ ಲಟ್ಸಿದ್ರೆ ಇವು ಎಲ್ಲಿನೂ ಕಟ್ ಆಗೋದಿಲ್ಲ ರೀ. ಈಗ ನೋಡಿರಿ ತವಿ ಕಾದಿತ್ತ ನಾನು ಹಾಕ್ಕೊಂಡಿರಿ ಪರೋಟ. ಉಳ್ಳಾಗಡ್ಡಿ ಒಂಚೂರು ದೊಡ್ಡ ಆಗಿದ್ದಕ್ಕೆ ಇವು ಒಂದು ಸ್ವಲ್ಪ ಅಲ್ಲಲ್ಲೇ ಇದಾಗ ಒಂದು ಸ್ವಲ್ಪ ಹರ್ಕೊಳಕತ್ತವ್ರಿ. ಈಗ ನೋಡಿರಿ ಬಿಸಿನ ಪರೋಟಾಗ ತುಪ್ಪ ಹಾಕ್ಕೊಂಡು ತಿಂದ್ರೆ ಚಲೋ ಅನ್ನಿಸ್ತೈತೆ ರೀ. ನಮ್ಮ ಚಾನಲ್ ನಿಮಗೆ ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಬಾಯ್.